ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿ ರೇಖಾ. ಗರ್ಭಿಣಿ ಸ್ತ್ರೀ ಗರ್ಭವತಿ ಆದ ತಕ್ಷಣ ಮೊದಲನೇ ಡಾಕ್ಟರ್ ಸಂದರ್ಶನದಲ್ಲಿ ಹೋಗಿ ಮೊದಲು ಅವ್ರು ಕೇಳುವಂಥ ಪ್ರಶ್ನೆನೇ ನನಗೆ ಡೆಲಿವರಿ ಡೇಟ್ ಯಾವ ಮಂತ್ ಬರುತ್ತೆ, ಯಾವ ದಿನ ಬರುತ್ತೆ ಅಂತ. ಸೊ ಈ ಒಂದು ಡೆಲಿವರಿ ಡೇಟನ್ನು ಹೇಗೆ ನಾವು ತಿಳ್ಕೊಳ್ಳೋದು, ಹೇಗೆ ಕಂಡುಹಿಡಿಯೋದು, ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಇದನ್ನು EDD ಅಂತ ಕರಿತೀವಿ, ಎಸ್ಟಿಮೇಟೆಡ್ ಡೆಲಿವರಿ ಡೇಟ್. ಅದು ಯಾಕೆ ಅವಶ್ಯಕತೆ, ಅದನ್ನು ತಿಳ್ಕೊಳ್ಬೇಕಾಗಿರುವಂಥ ಅಗತ್ಯ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸೊ ಈ ಒಂದು EDD ಅಂದರೆ ಎಸ್ಟಿಮೇಟೆಡ್ ಡೆಲಿವರಿ ಡೇಟ್ ಅನ್ನೋದು ತಿಳ್ಕೊಳ್ಳೋದು ಬರೀ ಡೆಲಿವರಿ ಮಾಡುವಂಥ ಕಾರಣದಿಂದ ಮಾತ್ರನೇ ಅಲ್ಲ, ಬೇಬಿ ಗ್ರೋತು ಹೇಗಿದೆ, ಬೇಬಿ ಗ್ರೋತು ಆಯಾ ಮಂತಲ್ಲಿ ಕರೆಕ್ಟಾಗಿ ಆಗ್ತಾ ಇದೆಯಾ ಅಥವಾ ಬೇಬಿ ಗ್ರೋತ್ ಅನ್ನೋದು ಕಡಿಮೆ ಇದೆಯಾ ಅನ್ನೋದು ತಿಳ್ಕೊಳ್ಳೋದಕ್ಕೋಸ್ಕರನೂ ಈ ಒಂದು EDD ಅನ್ನೋದು ತಿಳ್ಕೊಳ್ಳೋದು ತುಂಬಾ ಅವಶ್ಯಕತೆ ಇದೆ. ಕೆಲವು ಗರ್ಭಿಣಿ ಸ್ತ್ರೀಯರಲ್ಲಿ ಒಂದು ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನ್ಸ್ ಅಂತ ಇರುತ್ತೆ, ಲೈಕ್ BP ಆಗಿರ್ಬೋದು. ಅಂಥವರಲ್ಲಿ ಒಂದು ಬ್ಲಡ್ ಫ್ಲೋ ಅನ್ನೋದು ಕಡಿಮೆ ಆಗೋಗುತ್ತೆ, ಇದರಿಂದ ಬೇಬಿ ಗ್ರೋತು ಸಹ ತೊಂದರೆ ಆಗಿರುತ್ತೆ. ಇನ್ನು ಕೆಲವರಲ್ಲಿ ಲೋ ಬರ್ತ್ ವೆಯ್ಟ್ ಬೇಬೀಸ್ ಇರ್ತಾರೆ, ಅಂದರೆ ಮಂತಿಗೆ ಸರಿಯಾಗಿ ಒಂದು ಗ್ರೋತ್ ಅನ್ನೋದು ಸರಿಯಾಗಿ ಆಗ್ತಾ ಇರೋದಿಲ್ಲ. ಸೊ ಅಂಥವ್ರಿಗೋಸ್ಕರ ಈ ಒಂದು ಡೆಲಿವರಿ ಡೇಟ್ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಡಯಾಬಿಟಿಕ್ ಪ್ರೆಗ್ನೆನ್ಸಿ ಅನ್ನೋದು ಇರುತ್ತೆ. ಕೆಲವ್ರಿಗೆ ಪ್ರೆಗ್ನೆನ್ಸಿಗೆ ಮುಂಚೆ ಡಯಾಬಿಟೀಸ್ ಇರುತ್ತೆ, ಇನ್ನು ಕೆಲವ್ರಿಗೆ ಪ್ರೆಗ್ನೆನ್ಸಿ ಆದ ನಂತರ ಡಯಾಬಿಟೀಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸೊ ಅಂಥವರು ಸಹ ಈ ಒಂದು EDD ಡೇಟನ್ನು ತಿಳ್ಕೊಳ್ಳೋದು ತುಂಬಾ ಅವಶ್ಯಕತೆ ಆಗುತ್ತೆ. ಸೊ ಡಯಾಬಿಟೀಸ್ ಇರುವಂಥ ಪ್ರೆಗ್ನೆಂಟ್ ಲೇಡೀಸ್ಗೆ ಮಗು ಗರ್ಭದಲ್ಲಿ ತುಂಬ ದೊಡ್ಡದಾಗಿ ಗ್ರೋತ್ ಆಗುವಂಥ ಚಾನ್ಸಸ್ ಇರುತ್ತೆ. ಆ ರೀತಿ ಗ್ರೋತ್ ಇದ್ದಾಗ ಒಂದು ಡೆಲಿವರಿ ಟೈಮಲ್ಲಿ ತೊಂದರೆ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಆದ್ದರಿಂದ ಒಂದು EDD ಅನ್ನೋದು ಗರ್ಭಿಣಿ ಸ್ತ್ರೀಯರು ಪ್ರತಿಯೊಬ್ಬರೂ ತಿಳ್ಕೊಳ್ಬೇಕಾಗಿರುವಂಥ ಅವಶ್ಯಕತೆ ಇದೆ. ಕೆಲವು ಗರ್ಭಿಣಿ ಸ್ತ್ರೀಯರಲ್ಲಿ ಗರ್ಭದಲ್ಲಿ ನೀರಿನ ಅಂಶ ಕಡಿಮೆ ಇರುತ್ತೆ, ಕೆಲವರಲ್ಲಿ ಜಾಸ್ತಿ ಇರುತ್ತೆ. ಮತ್ತು ಇನ್ನು ಕೆಲವರಲ್ಲಿ ಒಂದು ಟ್ವಿನ್ಸ್ ಬೇಬಿ ಅಥವಾ ಒಂದು ಟ್ರಿಪ್ಲೆಟ್ಸ್ ಬೇಬಿ ಅನ್ನೋದು ಗರ್ಭದಲ್ಲಿ ಬೆಳೀತಾ ಇರುತ್ತೆ. ಅಂಥವರಲ್ಲಿ ಕೆಲವು ಎಕ್ಸಾಮಿನ್ಸಲ್ಲಿ ಬೇಬಿ ಗ್ರೋತ್ ಅನ್ನೋದು ಅಷ್ಟಾಗಿ ತಿಳಿದು ಬರೋದಿಲ್ಲ. ಅಂಥ ಪರಿಸ್ಥಿತಿ ಇರಬೇಕಾದ್ರೆ EDD ಡೇಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ತಿಳ್ಕೊಳ್ಳುವಂಥದ್ದು. ಸೊ ಸಾಧಾರಣವಾಗಿ ಪ್ರೆಗ್ನೆನ್ಸಿ ಅನ್ನೋದು 40 ವೀಕ್ಸ್ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ, ಅಂದರೆ 280 ಡೇಸ್. ಸೊ ಈ ಒಂದು ಎಸ್ಟಿಮೇಟೆಡ್ ಡೆಲಿವರಿ ಡೇಟನ್ನು ತಿಳ್ಕೊಳ್ಳೋದಕ್ಕೆ ಕೆಲವೊಂದು ಫಾರ್ಮುಲಾಸ್ ಇದೆ. ಅದರಲ್ಲಿ ಒಂದು ಫೇಮಸ್ ಅಂದರೆ ನಿಗ್ಲಿಸ್ ಫಾರ್ಮುಲಾ. ನಿಗ್ಲಿಸ್ ರೂಲನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಿ EDDಯನ್ನು ತಿಳ್ಕೊಳ್ಳೋದು ಅಂತ ಹೇಳಿದ್ರೆ, ಸೊ ಈ ಒಂದು ನಿಗ್ಲಿಸ್ ರೂಲ್ಸ್ ಪ್ರಕಾರ ನಮ್ಮ ಲಾಸ್ಟ್ ಪೀರಿಯಡ್ಸ್ ಡೇಟ್ ಏನಿದೆ ಆ ಡೇಟ್ಗೆ 7 ಡೇಸನ್ನು ಆ್ಯಡ್ ಮಾಡಬೇಕು. ಸೊ ಯಾವ ಮಂತಲ್ಲಿ ಆ ಪೀರಿಯಡ್ಸ್ ಸ್ಟಾಪ್ ಆಗಿದೆ ಆ ಮಂತ್ಗೆ 9 ಮಂತ್ಸನ್ನು ಆ್ಯಡ್ ಮಾಡಬೇಕು. ಸಪೋಸ್ ಫೆಬ್ರವರಿ 11, 2024 ನಿಮಗೆ ಲಾಸ್ಟ್ ಪೀರಿಯಡ್ ಆಗಿದೆ ಅಂತ ಹೇಳಿದ್ರೆ ಫೆಬ್ರವರಿ 11ಗೆ ನೀವು 7ಅನ್ನು ಆ್ಯಡ್ ಮಾಡಬೇಕು. ಸೊ ಅದು ಡೇಟ್ 18th ಅಂತ ಬರುತ್ತೆ. ಇನ್ನು 2 ಅಂದರೆ ಫೆಬ್ರವರಿ ಮಂತ್ಗೆ ನೀವು 9 ಮಂತ್ಸನ್ನು ಆ್ಯಡ್ ಮಾಡಬೇಕು. ಸೊ ನಿಮಗೆ ಅದು 11th ಮಂತ್ ಬರುತ್ತೆ. 18th ನವಂಬರ್ 2024ಗೆ ನಿಮ್ಮ ಒಂದು EDD ಅಂದರೆ ಎಸ್ಟಿಮೇಟೆಡ್ ಡೆಲಿವರಿ ಡೇಟ್ ಅನ್ನೋದು ಸಿಗುತ್ತೆ. ಸೊ ಈ ಒಂದು ರೂಲು ಎಲ್ಲ ಗರ್ಭಿಣಿ ಸ್ತ್ರೀಯರಿಗೂ ಅಪ್ಲೈ ಆಗುತ್ತಾ ಅಂತ ನೋಡೋದಾದರೆ, ಯಾರ ಒಂದು ಮೆನ್ಸ್ಟ್ರಲ್ ಸೈಕಲ್ ಅನ್ನೋದು 28ಇಂದ 35 ಡೇಸ್ಗೆ ಕರೆಕ್ಟಾಗಿ ಆಗ್ತಾ ಇದ್ರು ಪೀರಿಯಡ್ಸ್ ಅನ್ನೋದು ಅಂತ ಹೇಳಿದ್ರೆ ಅಂಥವ್ರಿಗೆ ಖಂಡಿತವಾಗ್ಲೂ ಈ ಒಂದು ರೂಲ್ ಅನ್ನೋದು ಅಪ್ಲೈ ಆಗುತ್ತೆ. EDD ಡೇಟನ್ನು ನೀವು ಕರೆಕ್ಟಾಗಿ ತಿಳ್ಕೊಬೋದು. ಫಸ್ಟ್ ಡಾಕ್ಟರ್ ವಿಸಿಟಲ್ಲೇ ನಿಮ್ಮ ಪೀರಿಯಡ್ಸ್ ಡೇಟ್ ಅಂದರೆ ಲಾಸ್ಟ್ ಪೀರಿಯಡ್ಸ್ ಡೇಟನ್ನು ಕೇಳ್ತಾರೆ ಡಾಕ್ಟರ್ಸು. EDDಯನ್ನು ಅವರು ಗೆಸ್ ಮಾಡ್ಬೋದು. ಅದ್ರ ಜೊತೆಗೆ ಮಂತ್ಲಿ ಚೆಕಪ್ಗೂ ಸಹ ಕರೀತಾ ಇರ್ತಾರೆ. ಆ ಮಂತ್ಲಿ ಚೆಕಪ್ಪಲ್ಲಿ ಬೇಬಿದು ಗ್ರೋತ್ ಅನ್ನೋದು ತಿಳಿದು ಬರುತ್ತೆ. ಕೆಲವರಲ್ಲಿ ಗ್ರೋತ್ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ, ಕೆಲವರಲ್ಲಿ ಲೋ ಗ್ರೋತ್ ಅನ್ನೋದು ಇರುತ್ತೆ. ಇನ್ನು ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದ್ರು ಅಂಥವ್ರಿಗೆ ಹೇಗೆ ಒಂದು EDD ಅನ್ನೋದು ಕ್ಯಾಲ್ಕುಲೇಟ್ ಮಾಡೋದು ಅಂದರೆ, ಸೊ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರೋರಿಗೆ ಒಂದು ಫಸ್ಟ್ 3 ಮಂತ್ಸಲ್ಲಿ ಮಾಡುವಂಥ ಸ್ಕ್ಯಾನಲ್ಲಿ ಒಂದು EDD ಡೇಟ್ ಅನ್ನೋದು ಕನ್ಫರ್ಮ್ ಆಗಿ ಸಿಗುತ್ತೆ. ಸೊ ಫಸ್ಟ್ 3 ಮಂತ್ಸಲ್ಲಿ ಒಂದು ಸ್ಕ್ಯಾನಿಂಗ್ ಅನ್ನೋದು ಮಾಡಿಸ್ತಾರೆ. ಅದರಲ್ಲಿ ಮೆಷಿನ್ ಆಟೋಮೆಟಿಕ್ಕಾಗೆ ಒಂದು EDD ಡೇಟ್ ಅನ್ನೋದು ಸ್ಕ್ಯಾನ್ ರಿಪೋರ್ಟಲ್ಲಿ ಕೊಡುತ್ತೆ. ಸೊ ಫಸ್ಟ್ 3 ಮಂತ್ಸ್ ಸ್ಕ್ಯಾನಲ್ಲಿ ಬೇಬಿದು ಕ್ರೌನ್ ರಂಪ್ ಲೆಂತ್ ಅಂತ ತಗೊಳುತ್ತೆ, ಅಂದರೆ ಹೆಡ್ಡಿಂದ ಬೊಟೆಕ್ಸ್ವರೆಗೂ ಒಂದು ಬೇಬಿದು ಲೆಂತನ್ನು ತಗೊಂಡು ಆ ಲೆಂತ್ ಎಷ್ಟಿದೆ ಅದರ ಪ್ರಕಾರ ಒಂದು ಎಸ್ಟಿಮೇಟೆಡ್ ಡೆಲಿವರಿ ಡೇಟ್ ಅನ್ನೋದು ಆಟೋಮೆಟಿಕ್ಕಾಗಿ ಸ್ಕ್ಯಾನ್ ಮಿಷಿನು ಕೊಟ್ಬಿಡುತ್ತೆ ರಿಪೋರ್ಟಲ್ಲಿ. ಸೊ ಆ ರಿಪೋರ್ಟಿಂದ ನೀವು EDD ಡೇಟನ್ನು ನೀವು ತಿಳ್ಕೊಬೋದು, ಇರ್ರೆಗ್ಯುಲರ್ ಪೀರಿಯಡ್ಸ್ ಇರುವಂಥವ್ರು. ಸೊ EDDಯನ್ನು ನಾವು ಕರೆಕ್ಟಾಗಿ ತಿಳ್ಕೊಳ್ಳೋದ್ರಿಂದ ನಾವು
ಪ್ರೀ ಟರ್ಮ್ ಅಥವಾ ಪ್ರೀ ಮೆಚ್ಯೂರ್ ಡೆಲಿವರಿನ ಅವಾಯ್ಡ್ ಮಾಡ್ಬೋದು. ಅಂದರೆ 9 ಮಂತ್ಸ್ಗಿಂತ ಬಿಫೋರ್ ಒಂದು ಡೆಲಿವರಿ ಮಾಡೋದನ್ನು ಅವಾಯ್ಡ್ ಮಾಡ್ಬೋದು. ಅದ್ರ ಜೊತೆಗೆ ಪೋಸ್ಟ್ ಟರ್ಮ್ ಡೆಲಿವರೀಸ್ 9 ಮಂತ್ಸ್ ಕಂಪ್ಲೀಟ್ ಆಗಿದ್ದು ಇನ್ನು ಡೆಲಿವರಿ ಆಗಿಲ್ಲ ಅಂದರೂ ಸಹ ತೊಂದರೆ ಆಗುತ್ತೆ. ಆ ರೀತಿ ಡೆಲಿವರೀಸನ್ನು ಸಹ ನಾವು ಅವಾಯ್ಡನ್ನು ಮಾಡ್ಬೋದು ಈ ಡಿ ಡಿ ತಿಳ್ಕೊಳ್ಳೋದ್ರಿಂದ. ಸೊ ಈ ಡಿ ಡಿ ತಿಳ್ಕೊಳ್ಳೋದು ತುಂಬಾ ಅವಶ್ಯಕತೆ ಇದೆ. ಸೊ ಪ್ರಾಪರಾಗಿ ಬೇಬಿ ಗ್ರೋತನ್ನು ತಿಳ್ಕೊಳ್ಳೋದಕ್ಕೆ, ಒಂದು ಕರೆಕ್ಟ್ ಡೆಲಿವರಿ ಡೇಟನ್ನು ತಿಳ್ಕೊಂಡು ಹೆಲ್ತಿಯಾಗಿ ಒಂದು ಡೆಲಿವರಿಯನ್ನು ನಡೆಸೋದಕ್ಕೆ ಈ ಡಿ ಡಿ ಡೇಟ್ ಅನ್ನೋದು ತುಂಬಾ ಅವಶ್ಯಕವಾಗಿ ಪ್ರೆಗ್ನೆಂಟ್ ಲೇಡೀಸು ತಿಳ್ಕೋಬೇಕು. ಸೊ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಟೇಕ್ ಕೇರ್. ಸಿ ಯು. ಬಾಯ್.